ನಮಸ್ತೆ. ಹೆಚ್ಚಾಗಿ ತಾವೀಗ ಭಾಗವತಿಕೆ ವಿಷಯಕ್ಕೆ ಮಾತ್ರ ಅಂತಲ್ಲ, ಗಿರೀಶರು ಅಂತ ನಾವು ಏನಾದ್ರು ಭಾಗವತರನ್ನ ನೋಡಿದ್ರೆ ಅವರು ವೈಯಕ್ತಿಕವಾಗಿ ಕೂಡ ಬಹಳ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿ ಅಂತ ಹೇಳುವಂಥದ್ದನ್ನ ಹೆಚ್ಚು ಕಮ್ಮಿ ಯಕ್ಷಗಾನದಲ್ಲಿರುವಂಥ ಎಲ್ಲ ಕಲಾವಿದರು ಒಪ್ಪುವಂಥದ್ದು. ಯಾವುದೇ ಕಲಾವಿದ ಬರಲಿ ಅಥವಾ ಯಾವುದೇ ಒಬ್ಬ ಅಭಿಮಾನಿ ಬರಲಿ, ಅವರನ್ನಷ್ಟೇ ಆಧಾರದಿಂದ ಮಾತನಾಡಿಸುವರು ನೀವು. ಈ ನಿಮ್ಮ ಎಲ್ಲರ ಜೊತೆ ಬೆರೆಯುವಂತಹ ಗುಣದಿಂದಾಗಿ ನಿಮ್ಗೆ ಕಲಾವಿದರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅವರ ಮನೋಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ರಂಗದಲ್ಲಿ ಯಾವ ರೀತಿ ಎಲ್ಲ ಸಹಕಾರಿಯಾಗಿದೆ ಅಂತ. ನಾನು ಹೆಚ್ಚಾಗಿ ಎಲ್ಲ ಕಲಾವಿದರನ್ನು ಪ್ರೀತಿಸ್ತೇನೆ. ಅಂದ್ರೆ ನಾವು ಈ ಕೆಲವು ಹಿಂದೆಲ್ಲಿತ್ತು ಒಂದು, ಅಂದ್ರೆ ಭಾಗವತರ ಅಂದ್ರೆ ಒಂದು ಸಪ್ರೇಟ್, ಅವನಿಗೆ ಅವರಿಗೆ ಒಂದು ಗೌರವ ಕೊಡುದು ಅಂಥದ್ದೆಲ್ಲ ಇತ್ತು. ನಾವು ಕೂಡ ಈಗ ಭಾಗವತರೇ ಹಾಗೆ ಅಂತ ನಾವು ಸಣ್ಣ ಕಲಾವಿದರ ಹತ್ರ ಕೂಡ ಪ್ರೀತಿಯಿಂದ ಮಾತಾಡ್ಬೇಕು. ಈಗ ನಾನು ಒಂದು ಭಾಗವತ ಅಂತ ಹೇಳಿ ಒಂದು ಕಲಾವಿದನ ಹತ್ರ ಮಾತಾಡದೆ ನಾವು ಸೀದಾ ರಂಗಕ್ಕೆ ಹೋಗುದು, ಅವರಿಗೆ ಮರ್ಯಾದೆ ಕೊಡದಿದ್ರೆ ಒಂದು ಅವರಿಗೂ ಕೂಡ ಬೇಸರ ಆಗ್ತದೆ ಅಂತ. ಅಂದ್ರೆ ಇವನಿಗೆ ಸ್ವಲ್ಪ ಅಹಂಕಾರ ಉಂಟು, ಸಣ್ಣ ಮಕ್ಕಳು ಕೂಡ ಇರಿಸ್ತಾರೆ ಭಾಗವತರು ಎಂತ ಮಾತಾಡುದಿಲ್ಲ ಅಂತ. ಹಾಗೆ ನಾನು ಯಾವಾಗಲೂ ಚೌಕಿಗೆ ಒಮ್ಮೆ ಹೋದ್ರೆ ಎಲ್ಲ ಕಲಾವಿದರ ಹತ್ರ ಮಾತಾಡ್ತೇನೆ. ಪ್ರತಿಯೊಂದು ಕಲಾವಿದರ ಹತ್ರ ಕೂಡ ಮಾತಾಡಿ ಅವ್ರ ಹತ್ರ ಪ್ರೀತಿಯಿಂದೆಲ್ಲ ಮಾತಾಡಿ ಅವರಿಗೆ ಖುಷಿ ಆಗುವ ಹಾಗೆ ಮತ್ತೆ ಅಂದ್ರೆ ಹಾಗಿರ್ತೇನೆ. ಈ ರಂಗದಲ್ಲಿ ಹೇಗೆ ಅಂದ್ರೆ ನಂಗೆ ರಂಗದಲ್ಲಿ ಈ ಒಂದೊಂದು ಕಲಾವಿದನ ಒಂದು ಕುಣಿಸುವ ನಮ್ಗೆ ಇದು ಗೊತ್ತಿರ್ತದೆ, ಅಂದ್ರೆ ಹೇಗೆ ಅವನನ್ನು ಕುಣಿಸ್ಬೇಕಂತ. ಈಗ ಉದಾಹರಣೆಗೆ ಈಗ ನಮ್ಮ ಮೇಳದಲ್ಲಿ ನಾವುಡ್ರಿಗೆ ನಮ್ಗೆ ಅದು ಗೊತ್ತಿರ್ತದೆ, ನಾವುಡ್ರಿಗೆ ಹೇಗೆ ಪದ್ಯ ಕೊಟ್ರೆ ಅವ್ರಿಗೆ ಸರಿ ಆಗ್ತದೆ ಅಂತ. ಅಂದ್ರೆ ಈಗ ಬಾಕಿಯವರಿಗೆ ಉದ್ದ ಹೇಳೋದಾಗೆ ಇವರಿಗೆ ಉದ್ದ ಹೇಳಿಲ್ಕಿಲ್ಲ, ಸಣ್ಣ ಒಂದು ಚುಟ್ಟುಕಲಿ ಪದ್ಯ ಮುಗಿಸಿ. ಮತ್ತೆ ಪುಂಡಿ ವೇಷದಲ್ಲಿ ಯಾರೇ ಆಗ್ಲಿ, ಮೋಹನ್ ಮತ್ತೆ ಅಮ್ಮುಂಜ ಮೋಹನನ್ನ ಮತ್ತೆ ದಿವಕರನ್ನ ಚಂದ್ರನ್ನ, ಈಗ ಯಾರೇ ಬರ್ಲಿ ನಂಗೆ ಮೋಹನನ್ನದ್ದು ಕೂಡ ನಂಗೆ ನಡೆ ಗೊತ್ತುಂಟು. ಅಂದ್ರೆ ಅವರು ಕಠಿಣ ಮೇಳದಲ್ಲಿ ನಾವು ಒಟ್ಟಿಗಿದ್ದವರು, ಹಾಗೆ ಅವರಿಗೆ ಹೇಗೆ ಪದ್ಯ ಹೇಳಿದ್ರೆ ಖುಷಿ ಆಗ್ತದೆ. ದಿವಕರನನ್ನು ಹೇಗೆ ಅಂದ್ರೆ ಹೇಗೆ ಕುಣಿಸಿದ್ರೆ ಒಳ್ಳೇದಾಗ್ತದೆ, ಚಂದ್ರನಿಗೆ ಹೇಗೆ ಹುಡ್ಬೇಕು ಹಾಗೆ ನಮಗೆ ಗೊತ್ತಿರ್ತದೆ. ನಿಜವಾಗಿ ಭಾಗವತ ಆದವನಿಗೆ ಅದು ಗೊತ್ತಿರ್ಬೇಕಂತ, ಯಾವ ಕಲಾವಿದನಿಗೆ ಹೇಗೆ ಪದ್ಯ ಕೊಟ್ರೆ ಅವನಿಗೆ ಹೇಗೆ ಖುಷಿ ಆಗ್ತದೆ ಅಂತ. ಈಗ ನಮ್ಮ ಮೇಳದಲ್ಲಿ ರಾಕೇಶ್ ಅಡ್ಕೆ ಇದ್ದಾರೆ, ಅವರಿಗೆ ಬರುವಾಗ ನಾವು ಸ್ವಲ್ಪ ಒಂದು ವೆರೈಟಿ ಆಗಿ ಕೊಡ್ತೇವೆ, ಕುಣಿಸ್ತೇವೆ. ಈಗ ಒಂದು ಕಿರೀಟ ವೇಷ ಬಂದಾಗ ಆ ಕಿರೀಟ ವೇಷಕ್ಕೆ, ಈಗ ಹೊಳ್ಳರ ಕಿರೀಟ ವೇಷಕ್ಕೆ ಹೇಗೆ ಹೇಳ್ಬೇಕು, ಈಗ ಸುಣ್ಣಂಬಲದವರಿದ್ದಾಗ ಈಗ ಬೇರೆ ಬೇರೆ, ಈಗ ನಾವುಡ್ರದ್ದು ಮತ್ತೆ ಈಗ ಜಯನನದ್ದು, ಹಾಗೆ ಈಗ ಉಬ್ಬರಡ್ಕದವರದ್ದು, ಹಾಗೆ ನಮ್ಗೆ ಯಾವ ಕಿರೀಟೇಶಕ್ಕೆ ಹೇಗೆ ಕೊಡ್ಬೇಕಂತ ನಮ್ಗೆ ಗೊತ್ತಿರ್ಬೇಕು. ಹಾಗೆ ಗೊತ್ತಿದ್ರೆ ನಾವು ಕಲಾವಿದರ ಮನಸ್ಸನ್ನೇ ಅಂದ್ರೆ ಗೆಲ್ಲಿಕ್ಕೆ ಆಗ್ತದೆ. ಇಲ್ಲಿದ್ರೆ ಅವ್ರು ಎಂತ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ಎಲ್ಲಿಯಾದ್ರೂ ಒಂದು ಕಾರ್ಯಕ್ರಮ ಇದ್ದಾಗ ಆ ಭಾಗತ್ರ ಅವ್ರು ಬೇಡ ಮಾರೆ, ಅವ್ರು ಸರಿ ಪದ್ಯ ಹೇಳುದಿಲ್ಲ ಅಂತ, ಅಂದ್ರೆ ನಮಗೆ ಬೇಕಾದಾಗೆ ಪದ್ಯ ಹೇಳುದಿಲ್ಲ ಅಂತ ಹೇಳುದವ್ರು. ಇಂಥವರ ಕರೆಯಿರಿ. ಈಗ ರವಿಯನ್ನಾಗ್ಲಿ ಸತೀಶನ್ನಾಗ್ಲಿ ತುಂಬಾ ಮಂದಿ ಇದ್ದಾರೆ ಭಾಗವತರು, ಇತ್ತೀಚೆಗೆ ತುಂಬಾ ಮಂದಿ ಒಳ್ಳೆ ಪದ್ಯ ಹೇಳ್ತಾರೆ. ಈಗ ಯುವ ಭಾಗವತರು ಕೂಡ ಹಾಗೆ, ಏನು ಕಮ್ಮಿ ಇಲ್ಲ, ಒಳ್ಳೆ ರೀತಿಯ ಪದ್ಯ ಹೇಳುವವರು ತುಂಬಾ ಮಂದಿ ಇದ್ದಾರೆ. ಹಾಗೆ ಅದು ಹೇಗೆ ಅಂದ್ರೆ ನಾವು ಕಲಾವಿದನ ಮನೋಧರ್ಮವನ್ನು ಅರಿತು ಪದ್ಯವನ್ನು ಹೇಳ್ಬೇಕು. ಹಾಗೆಂತ ಒಂದು ಸ್ಪೀಡ್ ಅಂತ ಹೇಳಿದ್ರೆ, ಎಲ್ಲ ವೇಷಕ್ಕೆ ಕೂಡ ಸ್ಪೀಡ್ ಅಲ್ಲ. ಒಂದು ಪುಂಡಿ ವೇಷಕ್ಕೆ ಒಂದು ಸ್ಪೀಡ್ ಕೊಟ್ರೆ, ಅದೇ ಒಂದು ಬಣ್ಣದ ವೇಷ ಬರುವಾಗ ನಾವು ಸ್ವಲ್ಪ ತಾಳವನ್ನು ಹಿಂದೆ ಎಳಿಬೇಕು. ಅಂದ್ರೆ ಅವನಿಗೆ ಕುಣಿಲಿಕ್ಕೆ ಆಗ್ತದಿಲ್ವ ಅಂತ ನೋಡ್ಬೇಕು, ಅಲ್ಲಿ ಕಲಾವಿದ ಯಾರಂತ ನೋಡ್ಬೇಕು. ಈಗ ನೋಡಿ ಜೋಗಿ ಅವರು ಇದ್ದಾಗ ನಾವು ಹೇಗೆ ಹೇಳ್ತೇವೆ, ನಿಧಾನಕ್ಕೆ ಹೇಳ್ತೇವೆ. ಅಂದ್ರೆ ನಮ್ಗೆ ಅವರದ್ದು ಗೊತ್ತಿರ್ತದೆ, ಅವರಿಗೆ ಈಗ ಅಷ್ಟು ಕುಣಿಲಿಕ್ಕೆ ಆಗಿಲ್ಲ, ಅಂದ್ರೆ ಸ್ವಲ್ಪ ಪ್ರಾಯ ಇದೆ. ಈಗ ಗೋವಿಂದ ಭಟ್ರು ಬಂದ್ರೆ ಅವ್ರಿಗೆ ಅವ್ರಿಗೆ ನಮ್ಗೆ ಗೊತ್ತಿರ್ತದೆ, ಅಂದ್ರೆ ಅವರಿಗೆ ನಿಧಾನವಾಗಿ ಹೇಳಿದ್ರೆ ಖುಷಿ ಆಗುದಂತ. ಹಾಗೆ ಅಂತ ಮತ್ತೊಂದು ಕಿರೀಟ ವೇಷದ ಅವನಿಗೆ ಸ್ವಲ್ಪ ಈಗ ಸ್ಪೀಡ್ ಕೊಟ್ಟಿದೆ ಅಂತ ಹೇಳಿ ಇಲ್ಲಿ ಗೋವಿಂದ ಭಟ್ರಿಗೆ ಸ್ಪೀಡ್ ಕೊಟ್ರೆ ಆಗುದಿಲ್ಲ. ಅಂದ್ರೆ ನಾವು ಕಲಾವಿದನನ್ನು ರಂಗದಲ್ಲಿ ನೋಡ್ಬೇಕು, ಅವನಿಗೆ ಯಾವ ರೀತಿ ಪದ್ಯ ಕೊಟ್ರೆ ಒಳ್ಳೇದಾಗ್ತದೆ, ಯಾವ ಸನ್ನಿವೇಶಕ್ಕೆ ಹೇಗೆ ರಾಗವನ್ನು ಕ್ರಿಯೇಟ್ ಮಾಡ್ಬೇಕಂತೆಲ್ಲ ನಮ್ಗೆ ಗೊತ್ತಿರ್ಬೇಕು. ಹಾಗೆ ನನಗೆ ತುಂಬಾ ಮಂದಿ ಕಲಾವಿದರೆಲ್ಲ ಹೇಳಿದ್ದಾರೆ. ಒಂದ್ಸಲ ನಾನು ಶ್ರೀನಿವಾಸ ಕಲ್ಯಾಣ ಪ್ರಸಂಗ ಆಡಿಸಿದ್ವಿ ಹೊರಗಡೆ, ಅದು ಅಲ್ಲಿ ತುಂಬಾ ಖುಷಿ ಆಯ್ತು. ಮರು ದಿವಸ ಅದರಲ್ಲಿ ಶ್ರೀವೇಶ ಮಾಡಿದ ಹಿಳಿಯಾನ ಸಂತೋಷ್ ಅವ್ರು ಇಷ್ಟರವರೆಗೆ ಫೋನ್ ಮಾಡಿ ಹೇಳಿಲ್ಲ, ಅವ್ರು ಫೋನ್ ಮಾಡಿ ಹೇಳುದು, ನಂಗೆ ತುಂಬಾ ಖುಷಿ ಆಗಿದೆ ಭಾಗವತ್ರೆ ನಿಮ್ಮ ಪದ್ಯ,
ನಂಗೆ ತುಂಬಾ ಕೆಲಸ ಮಾಡ್ಲಿಕ್ಕೆ ಎಲ್ಲ ಒಳ್ಳೇದಾಯ್ತು. ಹ್ಮ್ ನೋಡಿ, ನಮ್ಗೆ ಅವರ ಮನೋಧರ್ಮ ಗೊತ್ತಿದ್ದ ಕಾರಣ ನಮ್ಗೆ ಆ ರೀತಿ ಪದ್ಯ ಹೇಳಿಕ್ಕೆ ಆಗ್ತದೆ ಅಂತ. ಸಾಧ್ಯ ಆಗ್ತದೆ ಅಂತ. ಹಾಗೆಂತ ಈಗ ಯಾರೇ ಕುಣಿಯವರಿದ್ರೆ ಅವರನ್ನು ಹೇಗೆ ಕುಣಿಸ್ಬೇಕು, ನಾವು ಅವರ ಮುಖವನ್ನು ನೋಡ್ತಾ ಇರ್ತೇವೆ. ಹ್ಮ್ ಒಂದು ಕಲಾವಿದನನ್ನು ಕುಣಿಸುವಾಗ ಅವನ ಮುಖವನ್ನೇ ನೋಡ್ತೇವೆ. ಅವ ಕಣ್ಣು ಸನ್ನೆಯಲ್ಲಿ ಇದು ನಮ್ ಕಣ್ಣು ಸನ್ನೆ ಮಾಡ್ತಾನೆ, ಹ್ಮ್. ಹೀಗೆ ಹೀಗೆ ಹೀಗೆಲ್ಲ ಮಾಡ್ತಾನೆ, ಸಾಕಂದ್ರೆ ಸಾಕು ಸಾಕು. ಹೀಗೆಲ್ಲ ಹೌದು. ಮಾಡ್ತಾನೆ. ಹ್ಮ್. ಈಗ ಪುಂಡು ವೇಷದವ ಕೂಡ ಹಾಗೆ, ಹ್ಮ್. ಅವನಿಗೆ ತುಂಬಾ ಆಯಾಸ ಆದ್ರೆ ನಮ್ಗೆ ಸೂಚನೆ ಕೊಡ್ತಾರೆ ಸಣ್ಣ ಮಟ್ಟಿನಲ್ಲಿ, ಅದು ಗೊತ್ತೇ ಆಗುದಿಲ್ಲ, ಹ್ಮ್. ಅದು ನಾವು ನೋಡ್ತಾ ಇರ್ತೇವೆ. ಹ್ಮ್. ನಾವು ಅಷ್ಟೇ ಇದಕ್ಕೆ ನಿಲ್ಲಿಸ್ತೇವೆ. ಹಾಗೆ ಆವಾಗ ಅವರಿಗೆ ಖುಷಿ ಆಗ್ತದೆ. ಹ್ಮ್. ಹೌದು ಹೌದು. ಹಾಗೆ ನಮ್ಗೆ ಗೊತ್ತುಂಟಂತೇಳಿ ಎಲ್ಲ ಏರು ಪದ್ಯವನ್ನು ಹೇಳುದು ಅದೆಲ್ಲ ಮಾಡಿದ್ರೆ ಕಲಾವಿದರಿಗೆ ಕಷ್ಟ. ಕಲಾವಿದರಿಗೆ ಕಷ್ಟ ಆಗ್ತದೆ. ತುಂಬಾ ಪದ್ಯ ಎಲ್ಲ ಹೇಳುದು, ತುಂಬಾ ಕುಣಿಸುದು, ಹ್ಮ್. ಅದು ನಾವು ಕಲಾವಿದರನ್ನು ನೋಡಿ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಪದ್ಯ ಹೇಳುದು. ಹ್ಮ್. ಹೌದು. ಈ ಬಾಮಿನಿ ಎಲ್ಲ ಕೆಲವು ಸಂದರ್ಭದಲ್ಲಿ, ಎಲ್ಲ ಅಂತಲ್ಲ, ಹ. ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಉದ್ದೇಳಿತೇವೆ ಅಷ್ಟೇ. ಹ್ಮ್. ಹ್ಮ್. ಹೌದು. ಹಾಗೆ ಅದು ಕೂಡ ಇತ್ತೀಚೆಗೆ ಬಂದದ್ದು, ಹೌದು. ಮೊದ್ಲೇ ಎಲ್ಲ ಇರ್ಲಿಲ್ಲ ಅದು. ಹ್ಮ್. ಹೌದು. ಹಾಗೆ ಈಗ ಅದರ ಜೊತೆಗೆ ಭಾಗವತ್ರೆ ತಾವೀಗ ನಾಟ್ಯ ವೈಭವದ ಬಗ್ಗೆ ಎಲ್ಲ ಹೇಳಿದ್ರಿ. ಹ್ಮ್. ಗಾನ ವೈಭವ ಇರ್ಬೋದು, ನಾಟ್ಯ ವೈಭವ ಇರ್ಬೋದು. ಹ್ಮ್. ಇನ್ನೊಂದು ಏನ್ ಹೇಳ್ತಾರೆ, ಯಕ್ಷಗಾನದ ಹೊಸ ಮಜಲು ಅಂತ ಕಂಡ್ರೆ ಹಾಸ್ಯ ವೈಭವ ಅಂತ ಬರ್ತದೆ. ಹೌದು. ಈಗ ಹೆಚ್ಚಾಗಿ ಹಲವಾರು ಭಾಗವತರು ಹ್ಮ್. ಯಕ್ಷಗಾನದಲ್ಲಿ ನೋಡಿದ್ರೆ ಗಾನ ವೈಭವ ಹಾಗೂ ನಾಟ್ಯ ವೈಭವಕ್ಕೆ ಅವರು ಒಗ್ಗಿಕೊಂಡಿದ್ದಾರೆ. ಹೌದು. ಆದ್ರೆ ಹಾಸ್ಯ ವೈಭವದಲ್ಲಿ ಒಂದು ಏನ್ ಹೇಳ್ತಾರೆ, ಅಷ್ಟು ಹೆಸರನ್ನ ಮಾಡಿದಂತ ಭಾಗವತರು ಅಂತ ಕೆಲವು ಜನರೇ ಇರೋದು. ಹೌದು. ತಮ್ಮ ಹೆಸರು ಅಲ್ಲಿ ಕೂಡ ಬರ್ತದೆ. ಹ್ಮ್. ಯಾಕಂದ್ರೆ ಈಗ ಗಿರೀಶಣ್ಣ, ನಾನು ಆಗ್ಲೇ ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ, ಗಿರೀಶಣ್ಣ ಹೇಳಿದ್ರೆ ಒಂದು ಸವ್ಯಸಾಚಿಯಾಗಿ ಕಾಣ್ತಾರೆ. ಅಂದ್ರೆ ಏರು ಶ್ರುತಿಯಲ್ಲೂ ಹೇಳ್ತಾರೆ, ಇಳಿ ಶ್ರುತಿಯಲ್ಲೂ ಹೇಳ್ತಾರೆ, ಹ್ಮ್. ಪೌರಾಣಿಕಕ್ಕೂ ಹೇಳ್ತಾರೆ, ತುಳು ಪ್ರಸಂಗಕ್ಕೂ ಹೇಳ್ತಾರೆ. ಹೌದು. ಅದೇ ರೀತಿ ನಮ್ಮ ಯಕ್ಷಗಾನ ಬಯಲಾಟಕ್ಕೂ ಹೇಳ್ತಾರೆ. ಈ ಕಡೆಯಿಂದ ಗಾನ ವೈಭವ, ನಾಟ್ಯ ವೈಭವ, ಹಾಸ್ಯ ವೈಭವಕ್ಕೂ ಹೇಳ್ತಾರೆ. ಹಾ. ಹಾಗಾಗಿ ಒಂದು ಕಂಪ್ಲೀಟ್ ಯಕ್ಷಗಾನ ಪ್ಯಾಕೇಜ್ ಆಗಿ ಕಾಣ್ತಾರೆ ಭಾಗವತಿಗೆದ್ದು. ಹ್ಮ್. ಈಗ ಹಾಸ್ಯ ವೈಭವಕ್ಕೆ ಅಂತ ಬರ್ಬೇಕಾದ್ರೆ ಹ್ಮ್. ಹಾಸ್ಯ ವೈಭವದಲ್ಲಿ ಬರೀ ಭಾಗವತಿಗೆ ಮಾಡೋದು ಸಾಕಾಗುದಿಲ್ಲ. ಹೌದು. ಒಂದು ಹಾಸ್ಯದ ಕಲಾವಿದರು ಯಾರಿದ್ದಾರೋ ಅವರು ಬಂದು ಮಾತಾಡಿಸಿದ್ರೆ ಮಾತಾಡಿಸ್ಲಿಕ್ಕೂ ಗೊತ್ತಿರ್ಬೇಕಾಗ್ತದೆ. ಹ್ಮ್. ಅವರ ಹಾಸ್ಯಕ್ಕೆ ಒಗ್ಗಿಕೊಂಡು ಜನರಿಗೆ ಯಾವುದೇ ರೀತಿ ಅಂತ ಏನ್ ಹೇಳ್ತಾರೆ, ನಿರಾಸೆ ಆಗದ ಹಾಗೆ ನಾವು ಮಾತಾಡ್ಬೇಕು ಅಂತೆಲ್ಲ ಆಗ್ತದೆ. ಹೌದು. ಹಾಗಾಗಿ ಇದು ಭಾಗವತನಿಗೆ ಇನ್ನೊಂದು ಕೆಲಸ ಆಗ್ತದೆ ಅಲ್ಲಿ. ಹೌದು. ಅದರಲ್ಲಿ ಕೂಡ ತಮ್ಮ ಹೆಸರು ಇಷ್ಟೊಂದು ಗಟ್ಟಿಯಾಗಿರೋದಕ್ಕೆ ಯಾವ ರೀತಿ ಎಲ್ಲ ಕಾರಣ ಇರಬಹುದು ಅಂತ. ಹಾಸ್ಯದಲ್ಲಿ ಹೇಗೆ ಅಂದ್ರೆ, ಹ್ಮ್. ನಾವು ಒಂದು ಹಾಸ್ಯ ಬಂದಾಗ ಅವನಿಗೆ ಪದ್ಯದಿಂದ ನಾವು ಯೋಚನೆ ಮಾಡ್ತೇವೆ, ಹ್ಮ್. ಪದ್ಯ ಕೊಡುವಲ್ಲಿ ಕೂಡ ಯೋಚನೆ ಮಾಡ್ತೇವೆ. ಹ್ಮ್. ಈಗ ಈಗ ಯಾರೇ ಆಗ್ಲಿ, ಈಗ ದಿನೇಶ್ ಕೋಡಪದವು, ಹ್ಮ್. ಈಗ ಇವ ಆಗ್ಲಿ ಪ್ರಜ್ವಲ್ ಆಗ್ಲಿ, ಮತ್ತೆ ತುಂಬಾ ಮಂದಿ ಇದ್ದಾರೆ, ಹ್ಮ್. ಕಡಬ ಇದ್ದಾನೆ, ಸುಂದರ, ಮತ್ತೆ ಹಿರಿಯ ಜಯರಾಮಾಚಾರಿ ಹೌದು, ಅವರು. ಹೌದು. ಹ್ಮ್. ಅಂದ್ರೆ ನಾವು ಅವರಿಗೆ ಈಗ ಈಗಿನ ಹಾಸ್ಯದವರಿಗೆ ಹೇಗೆ ಪದ್ಯ ಕೊಡಬೇಕು ಹ್ಮ್. ಅದನ್ನು ಇದು ಮಾಡ್ತೇವೆ. ಅಂದ್ರೆ ಆವಾಗ ಸ್ವಲ್ಪ ಜನಪದ ಶೈಲಿಯಲ್ಲಿ ಪದ್ಯ ಇದು ಮಾಡಿ ಹ್ಮ್. ಅವರನ್ನು ಕುಣಿಸಿ ಅವರಿಗೆ ಬೇಕಾದಾಗೆ ನಾವು ಪದ್ಯ ಕೊಡ್ತೇವೆ. ಹ್ಮ್. ಮತ್ತೆ ಜಯರಾಮಾಚಾರಿ ಅವರಿಗೆ ಹ್ಮ್. ಅವರಿಗೆ ನಿಧಾನ ಲಯದ ಪದ್ಯ ಖುಷಿಯಾಗುವೆ ಹಾ. ಅವರಿಗೆ. ಹ್ಮ್. ಈಗ ನಿಧಾನ ಲಯ ಕೊಟ್ರೆ ಹ್ಮ್. ಅವರು ಅದಕ್ಕೆ ಬೇಕಾದಾಗೆ ಕುಣಿತಾರೆ, ಹ್ಮ್. ಮತ್ತೆ ಬೇಕಾದಾಗೆ ಆಕ್ಟ್ ಮಾಡ್ತಾರೆ. ಹ್ಮ್. ನಾನು ನಂಗೀಗ ತುಂಬಾ ಸಲ ಸಿಕ್ಕಿದ್ದಾರೆ ಜಯರಾಮಾಚಾರಿ ಅವರು. ಹ್ಮ್. ಹಾಗೆ ಅವ್ರಿಗೆ ಕೂಡ ಖುಷಿ ಆಗ್ತದೆ. ಒಂಜಿ ಖುಷಿ ಅಂದ್ರೆ ನಿಧಾನ ಪಂಡತ್ ಅಂತ. ಈಗ ಬೇಡರ ಕಣ್ಣಪ್ಪದಲ್ಲಿ ಎಲ್ಲ ಅವರ ಇದಕ್ಕೆ ಹ್ಮ್. ತುಂಬಾ ಸಲ ಪದ್ಯ ಹೇಳಿದ್ದೇನೆ, ಹ್ಮ್. ಅವರ ವೇಷಕ್ಕೆಲ್ಲ. ಹ್ಮ್. ಮತ್ತೊಂದು ಏನಂದ್ರೆ, ಹ್ಮ್. ಅವರು ಮಾತಾಡ್ತಿರ್ತಾರೆ, ಹ್ಮ್. ಮಾತಾಡೋದನ್ನು ನಾವು ಕಿವಿಗೊಟ್ಟು ಕೇಳ್ಬೇಕು. ಹೌದು. ಕೇಳುವಾಗ ಅವರಲ್ಲಿ ಯಾವ ಹಾಸ್ಯಕ್ಕೆ ಹೇಗೆ ಆವಾಗ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಹ್ಮ್. 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 ಅಂದ್ರೆ ಅವರು ಹಾಸ್ಯ ಮಾತಾಡುವಾಗ ಹ್ಮ್. ನಾವು ಅದಕ್ಕೆ ಕಿವಿಗೊಟ್ಟು ಇರ್ತೇವೆ. ಹ್ಮ್. ಅವ್ರು ಏನಾದ್ರೂ ಮಾತಾಡುವಾಗ ಅದಕ್ಕೆ ನಾವು ಉಲ್ಟವಾಗಿ ಏನಾದ್ರೂ ಕೇಳ್ತೇವೆ. ಹಾ. ಅದು ಹಾಗೆ ಯಾಕೆ ಹೀಗೆ ಯಾಕೆ ಅಂತ ಹೇಳುವಾಗ ಹ್ಮ್. ಅದು ಕೆಲವೆಲ್ಲ ಈ ಪಂಚಿಂಗ್ ಅಂತ ಇರ್ತದೆ ಈ ಸಭೆಗೆಲ್ಲ. ಹ್ಮ್. ಹೌದು, ಹೌದು. ಪಂಚಿಂಗ್ ಎಲ್ಲ ಹಾಗೆ ಆಗುದು. ಅಂದ್ರೆ ಇನ್ನೊಬ್ಬರನ್ನು ಇದು ಮಾಡಿ ಪಂಚಿಂಗ್ ಆಗುದು. ಹ್ಮ್. ಒಮ್ಮೊಮ್ಮೆ ನಮ್ಮ ಮೇಳದಲ್ಲಿ ಹ್ಮ್. ನನ್ನನ್ನೇ ಹಾಸ್ಯದಾಗಿ ಇಟ್ಟುಕೊಂಡು ಪಂಚಿಂಗ್ ಮಾಡ್ತಾರೆ. ಹಾ, 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 ಹಾ. ನೀವು ಹಾಗೆ ಮಾಡಿದಿರಲ್ಲ ಭಾಗವತರೆ, ಹೀಗೆ ಮಾಡಿದ್ರಿ, ಆವಾಗ ನಾವು ಸಪೋರ್ಟ್ ಆಗಿ ಅವನಿಗೆ ಮಾತಾಡ್ತೇವೆ. ಹ್ಮ್. 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 ಹಾಗೆ ಪಂಚಿಂಗ್ ಎಲ್ಲ ಹಾಗೆಲ್ಲ ಮಾಡ್ತೇವೆ. ಹಾ, ಹೌದು. ನೀವು ಆಗ್ಲೇ ಹೇಳಿದ ಹಾಗೆ ಹ್ಮ್. ಅಲ್ಲಿ ಹಾಸ್ಯ ಕಲಾವಿದನ ಜೊತೆಗೆ ಹೋಗ್ಬೇಕಾಗ್ತದೆ. ಹ್ಮ್. ಆದ್ರೆ ಈಗ ಇನ್ನೊಂದು ಕಡೆಗೆ ಬಂದ್ರೆ, ತಾವು ಯಕ್ಷಗಾನದ ಸ್ಪರ್ಧೆಗಳಲ್ಲಿ ಕೂಡ ಭಾಗವತಿಕೆಯನ್ನ ಹೌದು. ಮಾಡ್ತೀವಿ. ಈಗ ಯಕ್ಷಗಾನದ ಗಾನ ವೈಭವ ಇರ್ಬೋದು, ನಾಟ್ಯ ವೈಭವ ಇರ್ಬೋದು, ಹ್ಮ್. ಇಲ್ಲಿ
ತಮ್ಮ ಹಾಡಿನ ಅಥವಾ ತಮ್ಮ ರಾಗಗಳ ಏನ್ ಹೇಳ್ತಾರೆ ಪ್ರಸ್ತುತಿಯನ್ನೆಲ್ಲ ತೋರಿಸ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶಗಳು ಇರ್ತದೆ. ಯಕ್ಷಗಾನ ಸ್ಪರ್ಧೆ ಅಂತ ಬರ್ಬೇಕಾದ್ರೆ ಅಲ್ಲಿ ಆ ಪಾತ್ರದ ಆ ವೇಷದ ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಯಾವ ರಾಗ ಬೇಕೋ ಅದನ್ನ ತಾವು ಹಾಕಿ ಅಳವಡಿಸಿ ಹಾಡ್ಬೇಕಾಗ್ತದೆ. ಹಾಗಂತ ಸಮಯ ಮೀರದ ಹಾಗೆ ಕೂಡ ತಾವು ನೋಡ್ಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಮಯ ಮೀರದ ಹಾಗೆ ಪದಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲವನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ಭಾಗವತರ ಮೇಲೆ ಇರ್ತದೆ. ಹಾಗಾಗಿ ಇಲ್ಲಿ ಈ ಭಾವವನ್ನ ಮತ್ತೆ ಸಮಯವನ್ನ ಯಾವ ರೀತಿ ತಾವು ಹೊಂದಿಸ್ಕೊಂಡು ಹೋಗ್ತೀರಿ ಅಲ್ಲಿ ಅಂತ? ಭಾವನೆ ಮತ್ತು ಸಮಯವನ್ನು. ಹೌದು. ನಾನು ಈ ಸ್ಪರ್ಧೆ ಆಟವನ್ನು ಆ ಯಕ್ಷಗಾನಕ್ಕೆ ಮೊದಲು ಕಾಲಿಟ್ಟದ್ದು SDM ಕಾಲೇಜಲ್ಲಿ. ನನ್ಗೆ ಯಾವಾಗ ಕೋಳಿಯೂರವರೇ ಅಂದ್ರೆ ಸಿಕ್ಕಿದ್ದು. ನನ್ಗೆ ನಂಗೆ ಆವಾಗ್ಲೇ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರು, ಅಂದ್ರೆ ಕೋಳಿಯೂರವರೇ. ಅಂದ್ರೆ ಅದು ಹೀಗೆ ಇಷ್ಟು ಟೈಮ್ ಎಲ್ಲ ಇಡ್ಬೇಕು. ನಾವಂದ್ರೆ ಇಲ್ಲಿ SDM ಲಾ ಕಾಲೇಜಲ್ಲಿ ಒಳ್ಳೆ ಸೆಟ್ಟಿಂಗ್ ಮಾಡಿದ್ದೇವೆ ಅದು. ಮತ್ತೆ ನನ್ಗೆ ಮತ್ತೆ ಇದು ಭುವನೇಂದ್ರ ಕಾಲೇಜ್ ಸಿಕ್ಕಿತ್ತು, ಮತ್ತೆ ನಿಮ್ಮ ನಿಟ್ಟೆ ಕಾಲೇಜ್ ಸಿಕ್ಕಿತ್ತು. ನಿಟ್ಟೆ ಕಾಲೇಜಲ್ಲಿ ಕೂಡ ಹಾಗೆ ನಾವು ನಿಮ್ಮ ಪ್ರಾಕ್ಟೀಸ್ ಆಗುವಾಗ್ಲೇ ನಾವು ಟೈಮ್ ಅನ್ನು ನಾವು ಸಟ್ಟು ಮಾಡಿರ್ತೇವೆ. ಅಂದ್ರೆ ಹಿಮ್ಮೇಳದವರು ಇಂಥ ಒಂದು ಪ್ಲಾಟ್ ಇಷ್ಟು ಗಂಟೆಗೆ ಇಷ್ಟು ನಿಮಿಷಕ್ಕೆ ಮುಗಿಬೇಕು, ಇದು ದುಃಖದ ಸನ್ನಿವೇಶ ಇಷ್ಟು ಗಂಟೆಗೆ ಇಷ್ಟು ನಿಮಿಷಕ್ಕೆ ಮುಗಿಬೇಕು, ಆ ರೀತಿ ನಾವು ಸಟ್ಟು ಮಾಡ್ತಿರ್ತೇವೆ. ಮತ್ತೆ ನಾವಲ್ಲಿ ಭಾವನೆಗೆ ಬೇಕಾದಾಗ ಒತ್ತು ಕೊಡ್ತೇವೆ. ಮತ್ತೆ ಬೇರೆ ಇದಕ್ಕೆ ಯಾವ ಸನ್ನಿವೇಶ ಇದ್ರು ಅದಕ್ಕೆ ಬೇಕಾದಾಗೆ ಒತ್ತು ಕೊಟ್ಟು ಮತ್ತೆ ನಾವು ಕೂಡ ಮೊಬೈಲ್ ಅಲ್ಲಿ ಸ್ವಲ್ಪ ಟೈಮಿಂಗ್ ಇರ್ತೇವೆ ಅಲ್ಲಿ. ನಾವಲ್ಲಿ ಅಂದ್ರೆ ಸ್ಟೇಜ್ ಅಲ್ಲಿ ಆ ಟೈಮಿನ ಪ್ರಕಾರ ನಾವು ಪದ್ಯ ಹೇಳ್ಕೊಂಡು ಹೋಗ್ತೇವೆ. ಕೊನೆ ಆಗುವಾಗ ಒಂದು ವೇಳೆ ಅಲ್ಲಿ ಟೈಮ್ ಇಲ್ಲದಿದ್ರೆ ಒಂದು ವೇಳೆ ದುಃಖ ರಸ ಇದ್ರು ಕೂಡ ಅಲ್ಲಿ ನಾವು ಸೀದಾ ಹೇಳ್ಕೊಂಡು ಹೋಗುದು. ಒಂದ ಪದ್ಯ ಕಟ್ಟು ಮಾಡ್ತೇವೆ, ಅದನ್ನು ಸ್ಪೀಡ್ ಅಲ್ಲಿ ಹೇಳಿ ಮುಗಿಸ್ತೇವೆ. ಅಂದ್ರೆ ಈ ರೀತಿಯಲ್ಲಿ ನಾವು ಸೆಟ್ಟಿಂಗ್ ಮಾಡ್ತೇವೆ. ಹೌದು. ಅದರ ಜೊತೆಗೆ ಭಾಗವತರೆ, ಈಗ ತಾವೇನಾದ್ರೂ ಒಂದು ಹೊಸತ್ತು ಪ್ರಸಂಗವನ್ನ ಆಡಿಸ್ಬೇಕು ಅಂತಿದ್ರೆ ಆ ಹೊಸ ಪ್ರಸಂಗವನ್ನ ರಂಗದಲ್ಲಿ ಹೋಗಿ ಆಡಿಸೋದಕ್ಕಿಂತ ಮುಂಚೆ ತಾವು ಯಾವ ರೀತಿಯಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತೀವಿ? ನನಗೆ ನೋಡಿ, ನಾನೊಂದು ಬನತ್ತ ಬಂಗಾರ ಅಂತ ನಾವೆಲ್ಲ ನಮ್ಮ ಬಪ್ಪನಾಡು ಮೇಳದಲ್ಲಿ ತುಂಬಾ ಪ್ರಸಿದ್ಧಿ ಆಯ್ತು. ಅಂದ್ರೆ ನಮ್ಮ ದಣಿಯಾದ ವಿನೋದ್ ಅವರು ಮತ್ತೆ ಮ್ಯಾನೇಜರ್ ನಮ್ಮ ಇವರು ಭವಾನಿ ಶಂಕರ್ ಅವರ ಒಂದು ನಿರ್ದೇಶನದಲ್ಲಿ ಒಳ್ಳೇದಾಯ್ತು. ಆವಾಗ ಅದ್ರಲ್ಲಿ ರಾಧಾಕೃಷ್ಣನ್ ಅವರು ಮತ್ತೆ ಸುಂದರ ಬಂಗಡಿದ್ದ, ಅರ್ವದವರಿದ್ರು, ಬೇರೆ ಬೇರೆ, ಮತ್ತೆ ಕೋಡಪದ ಬಂದ. ಹಾಗೆ ನನ್ಗೆ ಆ ದಿವಸದ ಆಟದಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ನನ್ಗೆ ಅವತ್ತು 10 ಗಂಟೆವರೆಗೆ ತಾಳಮದ್ದಲಿತ್ತು ಉಜಿರೆಯಲ್ಲಿ. ನಾನು ಬಂದು ನೋಡ್ಲೇ ಇಲ್ಲ ಪ್ರಸಂಗ, ರಂಗಸ್ಥಳದಲ್ಲಿಯೇ ನೋಡಿದ್ದು. ನನ್ಗೇನಂದ್ರೆ ಆ ಪದ್ಯವನ್ನು ನೋಡುವಾಗ್ಲಿ ಇಂತ ಮನಸ್ಸಲ್ಲೇ ರಾಗ ಕ್ರಿಯೇಟ್ ಆಗುದಂತ. ಈಗ ಒಂದು ಯಾವುದೇ ಆಗ್ಲಿ, ನಾವು ಪುರಾಣ ಕೂಡ ಹಾಗೆ ನಾವಲ್ಲಿ ಬರ್ದು ಶುರುವಿಗೆ ನಾವು ಸೆಟ್ಟಿಂಗ್ ಮಾಡುದಿಲ್ಲ. ಈ ಪದ್ಯಕ್ಕೆ ಇಂಥ ರಾಗ ಹಾಕ್ಬೇಕು. ಮೊದ್ಲು ನಾನು ಯಕ್ಷಗಾನಕ್ಕೆ ಕಾಲಿಡುವಾಗ ನಾನು ಒಂದು ಪದ್ಯದಿದ್ರು ಇಂಥ ರಾಗ ಅಂತ ಬರೀತು. ಈಗ ನಾನು ರಾಗದ ಹೆಸರೇ ಬರೆಯುವುದಿಲ್ಲ. ನಾವಲ್ಲಿ ಕೂತು ಪದ್ಯ ಹೇಳುವಾಗ್ಲೇ ನಮ್ಗೆ ಅಲ್ಲಿ ರಾಗ ಕ್ರಿಯೇಟ್ ಆಗ್ತದೆ. ಈ ಸನ್ನಿವೇಶಕ್ಕೆ ಅದು ನೀವು ಪದ್ಯ ತೆಗೆಯುವಾಗ್ಲೇ ಒಂದು ವೇಳೆ ಅದು ತಾಳಮದ್ದಲೆಯಲ್ಲಿ ಕೂಡ ಹಾಗೆ ಅಲ್ಲಿ ಈ ಸಂದರ್ಭ ಎಲ್ಲ ನಾವಲ್ಲಿ ನಮ್ಗೆ ಇದು ಕೊಟ್ಟಿರ್ತಾರೆ, ಅಂದ್ರೆ ಆ ಸನ್ನಿವೇಶದೊಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ನಾವು ಅದನ್ನು ಕೂಡ ನೋಡ್ತೇವೆ. ಆವಾಗ ನಮ್ಗೆ ಮನಸ್ಸಿಗೆ ಒಂದು ಯೋಚನೆ ಮಾಡ್ತೇವೆ, ಇಂಥ ಸನ್ನಿವೇಶಕ್ಕೆ ಈ ರಾಗ ಹಾಕಿದ್ರೆ ಒಳ್ಳೇದಾಗ್ತದೆ. ಆ ರೀತಿ ಹೆಚ್ಚಾಗಿ ನಾವು ತುಳು ಪ್ರಸಂಗ ಮೊದ್ಲೇ ಸಟ್ಟು ಮಾಡುವುದೇ ಇಲ್ಲ. ಈಗ ನಾನೀಗ ಬಪ್ಪನಾಡು ಮೇಳದಲ್ಲಿ ಒಂದು 8 ವರ್ಷ ಇದ್ದೆ, ಮತ್ತೆ ಗೆಜ್ಜೆಗಿರಿಯಲ್ಲಿದ್ದೆ. ನಾನು ಯಾವುದು ಕೂಡ ಮುಂಚಿನ ದಿವಸ ಅಭ್ಯಾಸ ಮಾಡ್ಲೇ ಇಲ್ಲ. ನಾನು ಆಟ ಆದ ದಿವಸವೇ ನೋಡುದು. ನಂಗೆ ಅದು ನೋಡ್ತಾ ಹೋದಾಗೆ ನಂಗೆ ಎಲ್ಲ ಸನ್ನಿವೇಶ ಎಲ್ಲ ಗೊತ್ತಾಗ್ತದೆ. ಹಾಗೆ ಅದರ ಜೊತೆಗೆ ಭಾಗವತರು, ಈಗ ತಾವು ಇಷ್ಟು ಸಮಯದಿಂದ ಹೆಚ್ಚು ಕಡಿಮೆ 23 ವರ್ಷದಿಂದ ಯಕ್ಷಗಾನದಲ್ಲಿ ಕಲಾ ಸೇವೆಯನ್ನ ಮಾಡ್ತಾ ಇದ್ದೀರಿ. ಹೌದು. ಈಗ ಕಾಲಮಿತಿಗಳೆಲ್ಲ ಬಂದಿದೆ ಅಂತ. ಆದ್ರೆ ಮೊದಲು ತಾವು ಪ್ರಾರಂಭ ಮಾಡ್ಬೇಕು ಅಂತಾದ್ರೆ ಪೂರ್ಣ ರಾತ್ರಿಯಲ್ಲಿ ಯಕ್ಷಗಾನ ಆಗ್ತಿದ್ದದ್ದು. ಹಾಗಾಗಿ ತಾವು ಇಷ್ಟು ಸಮಯ ಇರ್ಬೇಕು ಅಂತಾದ್ರೆ ತಮ್ಮ ಮನೆಯ ಕೆಲಸವನ್ನ ಕೂಡ ತಾವು ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಒಬ್ಬ ಮನೆಯ ಮಗನಾಗಿ ಅಲ್ಲಿನ ಜವಾಬ್ದಾರಿಯನ್ನು ಕೂಡ ತಾವು ನಿಭಾಯಿಸ್ಬೇಕು. ಒಬ್ಬ ಕಲಾವಿದನಾಗಿ ಮೇಳದಲ್ಲೂ ತಾವು ದುಡಿಬೇಕು. ಹಾಗಾಗಿ ಇಂಥ ಪರಿಸ್ಥಿತಿ ಇರ್ಬೇಕು ಅಂತಾದ್ರೆ ತಮ್ಗೆ ಮನೆಯವರ ಸಹಕಾರ ಹೇಗಿತ್ತು ಪ್ರಾರಂಭದಿಂದ ಅಂತ? ನನ್ಗೆ ಮನೆಯಲ್ಲಿ ಶುರುವಿಗೆ ಆವಾಗ ನಾನು ಮೇಳಕ್ಕೆ ಸೇರುವ ಹೊತ್ತಿನಲ್ಲಿ ಮನೆಯಲ್ಲಿ ಸಪೋರ್ಟ್ ಇರ್ಲಿಲ್ಲ ಯಕ್ಷಗಾನ. ಅಂದ್ರೆ ಆವಾಗ ಯಕ್ಷಗಾನ ಅಂದ್ರೆ ಅಷ್ಟು ಇದಿರ್ಲಿಲ್ಲ. ಕಟ್ಟು ತುಂಬೆ ರೂಪನೆ ಅಂತ ಹಾಗೆಲ್ಲ ಹೇಳ್ತಿದ್ರು, ನಿಮ್ಗೆ ಗೊತ್ತಿರ್ಬೋದು. ನಾನು ಮನೆಯಲ್ಲಿ ಹೇಳುವಾಗ ನಾನು ಇದಾದ ಕಟ್ಟು ತುಂಬೆ ರೂಪನ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಮತ್ತೆ ನಾನು ಕಟೀಲ್ ಮೇಳಕ್ಕೆ ಸೇರಿದೆ.
ಕಟೀಲ್ ಮೇಳದಲ್ಲಿ ಸೇರುವಾಗ 1-2 ವರ್ಷ ಆದಾಗ ಎಲ್ಲ ತಂದೆ ಹತ್ರ ಎಲ್ಲ ಬಂದು ಹೇಳಿದ್ರು, ಮನೆಯವ್ರ ಹತ್ರ, ನಿಮ್ಮ ಮಗ ಕಟೀಲ್ ಮೇಳದಲ್ಲಿ ಇರುದ, ಒಳ್ಳೇದಾಗ್ತದೆ, ಅದೆಲ್ಲ ಕಡೆ ನೋಡಿದ್ರು, ಅಂದ್ರೆ ಅವ್ರಿಗೆ ಎಲ್ಲ ಹೇಳಿದ್ರು. ಮತ್ತೆ ಸಂಬಂಧಿಕರೆಲ್ಲ ಬಂದು ಅವ್ರ ಹತ್ರ ಮಾತಾಡ್ತಿದ್ರು, ನಿಮ್ಮ ಮಗ ಕಟೀಲ್ ಮೇಳದ, ಅದು ಅವ್ರಿಗೆ ಖುಷಿ ಆಯ್ತು. ಆ ಯಕ್ಷಗಾನದಿಂದಾಗಿ ಸ್ವಲ್ಪ ಮರ್ಯಾದೆ ಎಲ್ಲ ಬಂತು ಹಾಗೆಲ್ಲ. ಮತ್ತೆ ನಾನು ಮನೆಯಲ್ಲಿ ಕೆಲಸವೇ ಮಾಡ್ತಿರ್ಲಿಲ್ಲ. ಅಂದ್ರೆ ನಾನು ಬೆಳಿಗ್ಗೆ ಹೋಗಿ ಮಲಗಿದ್ರೆ ಸಂಜೆ ಹೇಳುದು, ಎಲ್ಲ ತಂದೆ ಮಾಡುದು. ಈಗಲೂ ಕೂಡ ಹಾಗೆ, ಈಗಲೂ ಕೂಡ ನಾನು ಮನೆಯಲ್ಲಿ ಈಗ ಕೆಲಸ ಮಾಡುದು ಕಡಿಮೆ. ನಾನು ಬೆಳಿಗ್ಗೆ ಮಲಗಿದ್ರೆ ಸಂಜೆ ಹೇಳುದು. ಆ ಮನೆಯಲ್ಲಿ ಈಗ ತಂದೆ ಮತ್ತೆ ಹೆಂಡತಿ ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ನನ್ಗೆ ಆ ನಿದ್ದೆ ಮಾಡಿದ ಕಾರಣ ನನ್ಗೆ ಹಗಲು ಹೊತ್ತು ಯಕ್ಷಗಾನದಲ್ಲಿ ನನ್ಗೆ ತುಂಬಾ ಒಂದು ಪ್ರಯೋಜನ ಆಗ್ತದೆ. ಈ ನಿದ್ದೆ ಇಲ್ಲದಿದ್ರೆ ನಾವು ಹಗಲು ಹೊತ್ತು ಎಲ್ಲ ನಿದ್ದೆ ಕೆಟ್ರೆ ರಾತ್ರಿ ಸರಿ ಪದ್ಯವೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದು ಜಡ ಇರ್ತದೆ, ಒಂದು ಉತ್ಸಾಹ ಇರುವುದಿಲ್ಲ ಪದ್ಯ ಹೇಳಿಕೆ. ನಾವೊಂದು ಹಗಲೊಂದು 5 ಗಂಟೆ ಆದ್ರೂ ನಿದ್ದೆ ಮಾಡ್ಲೇಬೇಕು. ಮತ್ತೆ ಏನಾದ್ರೂ ಒಂದೊಂದು ದಿವಸ ನಾವು ಮೇಂಟೈನ್ ಮಾಡ್ತೇವೆ, ಏನಾದ್ರೂ ಚಹಾ ಕುಡಿದು ಏನಾದ್ರೂ 1-2 ದಿವಸ ಮಾಡ್ಬೋದು, ಮತ್ತೆ ಯಾವಾಗ್ಲೂ ಆಗುದೇ ಇಲ್ಲ. ಹಾಗೆ ನಂಗೆ ಮನೆಯಲ್ಲಿ ಒಂದು ತಂದೆಯ ಒಂದು ಸಹಕಾರ ಇರ್ತದೆ. ಮತ್ತೆ ಅಣ್ಣನಿಗೆ ಕೂಡ ಒಂದು ಯಕ್ಷಗಾನದ ಮೇಲೆ ತುಂಬಾ ಪ್ರೀತಿ. ಅವ ಕೂಡ ಒಂದು ಸಂಗೀತ ಎಲ್ಲ ಈಗ ಕಲಿತಾ ಇದ್ದಾನೆ, ಅವನು ಕೂಡ ಒಳ್ಳೆ ಅಭಿರುಚಿ ಉಂಟು ಅದ್ರ ಬಗ್ಗೆ. ಅದ್ರ ಜೊತೆಗೆ ಈಗ ತಾವು ಇಷ್ಟು ಸಮಯದಿಂದ ಯಕ್ಷಗಾನದಲ್ಲಿ ಇರೋದ್ರಿಂದ ಈಗ ಒಬ್ಬ ಕಲಾವಿದ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನವನ್ನೇ ಅವನ ವೃತ್ತಿಯನ್ನಾಗಿ ಮಾಡಿಕೊಳ್ತಾನೆ ಅಂತಾದ್ರೆ, ಯಕ್ಷಗಾನ ಮಾತ್ರ, ನನಗೆ ಬೇರೆ ಯಾವುದೇ ರೀತಿಯಾದಂತಹ ಉಪವೃತ್ತಿ ಯಾವುದು ಬೇಡ, ಯಕ್ಷಗಾನ ಮಾತ್ರ ನನ್ನ ಆದಾಯದ ಮೂಲ ಅಂತ ಏನಾದ್ರು ಒಬ್ಬ ಹೇಳುದು ಅಂತಾದ್ರೆ, ಇವತ್ತಿನ ದಿನದಲ್ಲಿ ಅವನಿಗೆ ಆ ರೀತಿ ಬದುಕನ್ನು ಸಾಗಿಸುವುದಕ್ಕೆ ಎಷ್ಟು ಸುಲಭ ಇದೆ, ಎಷ್ಟು ಕಷ್ಟ ಇದೆ, ಹೇಗಿದೆ ಅಂತ? ಅಂದ್ರೆ ಕಷ್ಟ ಅಂತಂದ್ರೆ, ಈ ಯಕ್ಷಗಾನ ಒಂದು ಹೇಗೆ ಅಂದ್ರೆ, ನೀವು ಪ್ರಚಾರದಲ್ಲಿರುವಾಗ ಮಾತ್ರ ನಿಮ್ಮ ಬಗ್ಗೆ ನಿಮ್ಮನ್ನು ಗುರುತಿಸುವುದು. ಅದು ಯಾರೇ ಆಗ್ಲಿ, ಪ್ರತಿಯೊಬ್ಬನದ್ದು ಹಾಗೆ. ನಾವು ಕೂಡ ಅದನ್ನು ಎನಿಸಬಾರ್ದಂತ. ಅಂದ್ರೆ ನನಗೆ ಅಂದ್ರೆ ಇನ್ನು ಒಂದು 5 ವರ್ಷ 5 ವರ್ಷ ಆದ್ಮೇಲೆ ಕೂಡ ನಾನು ಇದೇ ಪ್ರಚಾರದಲ್ಲಿ ಇರ್ತೇನೆ, ಇದೇ ರೀತಿ ಅಂದ್ರೆ ಇದೇ ರೀತಿ ನನಗೆಲ್ಲ ಸನ್ಮಾನ ಎಲ್ಲ ಸಿಗ್ತದೆ, ಅದನ್ನು ನಾವು ಕೂಡ ಯೋಚನೆ ಮಾಡುದು. ಅಂದ್ರೆ ಕಾಲಚಕ್ರ ತಿರುಗ್ತಾ ಇರ್ತದೆ. ಹಾಗೆ ಒಂದು ಕಲಾವಿದ ಅವನಿಗೆ ಏನಾದ್ರೂ ಒಂದು ಆರೋಗ್ಯ ಇದ್ದವರಿಗೆ ದುಡಿಬಹುದು, ಮತ್ತೆ ಅವನಿಗೆ ಸಡನ್ ಆಗಿ ಬಿಟ್ರೆ ಈ ಕಲಾವಿದರಿಗೆ ಎಂತೆಲ್ಲ ನೋಡಿ, ಪೆನ್ಷನ್ ಇಲ್ಲ, ಮತ್ತೆ ಏನಾದ್ರೂ ಅವನಿಗೆ ಈಗ PF ಅದು ಎಂತದಿರುವುದಿಲ್ಲ. ಅವಾಗ ಎಂತ ಮಾಡ್ಬೇಕು? ಈಗ ತುಂಬಾ ಮಂದಿ ಕಲಾವಿದರು ಈಗ ತುಂಬಾ ಮೇಳ ಎಲ್ಲ ಬಿಟ್ಟಿದ್ದಾರೆ. ಈಗ ಬೇಡ 40 ವರ್ಷ 50 ವರ್ಷ ಮೇಳದಲ್ಲಿ ದುಡ್ದು ಮೇಳ ಬಿಟ್ಟವರು ಇದ್ದಾರೆ. ಅವ್ರೀಗ ವಿಶ್ರಾಂತಿ ಜೀವನ ಮಾಡ್ತಿದ್ದಾರೆ. ಹಾಗೆಂತ ಅವ್ರಿಗೆ ಈಗ ತಿಂಗಳಿಗೆ ಏನು ಬರುದಿಲ್ಲ ಅಂತ, ಪೆನ್ಷನ್ ಏನು 1 ಪೈಸೆ ಕೂಡ ಬರುದಿಲ್ಲ. ಆದ್ರೆ ಬೇರೆ ಉದ್ಯೋಗ ಹೇಗೆ ಅಂದ್ರೆ, ಈಗ ಒಬ್ಬ ಕಲ್ತು ಇಂಜಿನಿಯರಿಂಗ್ ಆಗಿ ಏನಾದ್ರೂ ಅವನಿಗೆ ಸಂಬಳ ಒಳ್ಳೇದಿರ್ತದೆ, ಹಗಲು ಇದು ಅಂದ್ರೆ ಅವನ ಇಂಜಿನಿಯರಿಂಗ್ ಡ್ಯೂಟಿ ಮಾಡಿ ರಾತ್ರಿ ಯಕ್ಷಗಾನಕ್ಕೆ ಬಂದ್ರೆ ಇಲ್ಲಿ ಆದಾಯ ಸ್ವಲ್ಪ ಡಬ್ಬಲ್ ಆಗಿರ್ತದೆ. ಅವನಿಗೆ ಮೊದ್ಲೇ ಎಲ್ಲ ಅದಕ್ಕೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ವೇಳೆ ಅವ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅವನಿಗೆ ಪೆನ್ಷನ್ ಬರ್ತದೆ, ಪುನಃ ಯಕ್ಷಗಾನದ್ದು. ನಿಜವಾಗಿ ಅಂದ್ರೆ ಅವನಿಗೆ ಒಂದು ಉಪವೃತ್ತಿ ಇದ್ರೆ ಒಳ್ಳೇದಂತ ನಾನು ಹೇಳುದು. ಕೇವಲ ಯಕ್ಷಗಾನವನ್ನೇ ನಂಬಿ ಬದುಕಬಾರ್ದು ಅಂತ. ಯಕ್ಷಗಾನವನ್ನು ಅಂದ್ರೆ ಅದೇ ಹೇಳಿದಲ್ಲ, ಪ್ರಚಾರ ಇರುವವರೆಗೆ ಮಾತ್ರ. ಈಗ ನಮ್ಮದು ಕೂಡ ಹಾಗೆ, ಭಾಗವತರುಗಳದ್ದು ಕೂಡ ಹಾಗೆ. ಸ್ವರ ಇದ್ದಾಗ ಮಾತ್ರ ಎಲ್ಲ ಮಾತಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಸ್ವರ ಇಲ್ಲದಾಗ ನಾವ್ ಎಂತ ಮಾಡುದು? ಸ್ವರ ಯಾವಾಗ ಕೈ ಕೊಡ್ತದಂತ ಯಾರಿಗೂ ಗೊತ್ತು. ಅದಕ್ಕೆ ನಾವು ಏನಂದ್ರೆ, ಒಂದು ವೇಳೆ ನಮ್ಗೆ ಈಗ ಪ್ರಚಾರ ಇದ್ರೆ, ಈ ಹೊತ್ತಲ್ಲಿ ಈಗ ನಮ್ಗೆಲ್ಲ ಪ್ರಚಾರ ಉಂಟು, ನಮ್ಗೆಲ್ಲ ಈಗ ಮೇಳದಲ್ಲಿ ಒಳ್ಳೆ ಇನ್ಕಮ್, ಈ ಹೊತ್ತಲ್ಲಿ ನಾವು ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಮಾಡಿರ್ಬೇಕು. ಒಂದು ಕೃಷಿ ಮಾಡ್ಬೇಕು, ಇಲ್ಲದ್ರೆ ಬೇರೆ ಏನಾದ್ರೂ ಉದ್ಯೋಗ. ಅಂದ್ರೆ ಈ ಯಕ್ಷಗಾನವನ್ನೇ ನಂಬಿಕೊಂಡಿದ್ದವ ಮನೆಯಲ್ಲಿ ಕೂಡ ಏನಾದ್ರೂ ಒಂದು ಆದಾಯದ ಒಂದು ಮೂಲವನ್ನು ಮುಂದಕ್ಕೆ, ಈಗಂತಲ್ಲ ಒಂದು ಮುಂದಕ್ಕೆ ಬೇಕಾಗ್ತದೆ ಅಂತ ಹೇಳಿ ನಾವು ಮಾಡಿರ್ಬೇಕು. ಖಾಲಿ ಯಕ್ಷಗಾನವನ್ನೇ ನಂಬಿ ಬದುಕಬಾರ್ದು. ಹಾಗೆಂತ ಕೆಲವು ಮಂದಿ ಒಳ್ಳೇದಾಗಿದ್ದಾರೆ ಯಕ್ಷಗಾನದಲ್ಲೇ ಇದ್ದವರು. ಈಗ ನೋಡಿ, ಹಿಂದಿನ ಒಂದು ಹಾಸ್ಯಗಾರರೆಲ್ಲ ಇದ್ದಾರೆ. ಈಗ ಪುಲಿಂಚದವರು, ಈಗ ಪುಲಿಂಚ ಅವರ ಮಗ ಈಗ ಶ್ರೀಧರ್ ಪುಲಿಂಚ ಅಂತ ನೋಡಿ, ಅವರು ಯಕ್ಷಗಾನದಲ್ಲಿ ಇದ್ದಾಗ್ಲೇ ಅವರಿಗೆ ವಕೀಲ ವೃತ್ತಿಯನ್ನೆಲ್ಲ ಅವರಿಗೆ ಎಜುಕೇಶನ್ ಕೊಟ್ಟು ಈಗ ಅವರು ದೊಡ್ಡ ವಕೀಲರಾಗಿದ್ದಾರೆ. ನಾವು ಮಕ್ಕಳನ್ನು ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು.
ಇಲ್ಲದ್ರೆ ನಾವು ಮಾಡಿರ್ಬೇಕು. ಈಗ ಎಷ್ಟೋ ಮಂದಿ ಕಲಾವಿದರು ಅವರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ರು. ಒಂದು ನಾವು ಆ ರೀತಿ ಆದ್ರೂ ಮಾಡ್ಬೇಕಂತ ನಾವು ಯಕ್ಷಗಾನದಲ್ಲಿದ್ದು ಮಕ್ಕಳಿಗೆ ಕೂಡ ಏನು ಕಲಿಸದೆ ಅವರನ್ನು ಕೂಡ ಇದರಲ್ಲಿ ಇದ್ದು ಅದು ತುಂಬಾ ಕಷ್ಟದ ಜೀವನ. ಮತ್ತೆ ಇನ್ನಿನ್ನು ತುಂಬಾ ಕಷ್ಟದ ಜೀವನ. ನಿಮ್ಗೆ ದಿವಸಕ್ಕೆ 1,000 ದುಡಿದ್ರೆ ಯಾವ್ದಕ್ಕೂ ಕೂಡ ಬರುದಿಲ್ಲ. ಹಾಗೆ ಒಂದು ಉಪವೃತ್ತಿ ಇದ್ರೆ ಒಳ್ಳೇದಂತ ನಾನು ಹೇಳುದು. ಹೌದು. ಇದೀಗ ಭಾಗವತ್ರೆ ತಾವಾಗ್ಲೇ ಹೇಳಿದಾಗೆ ಪೌರಾಣಿಕ ಪ್ರಸಂಗಗಳಲ್ಲಿ ಕೂಡ ಬಹಳಷ್ಟು ಹಾಡುಗಳನ್ನು ಹಾಡುವರು ನೀವು. ಹಾಗಾಗಿ ಯಾವ್ದಾದ್ರು ಒಂದು ಪೌರಾಣಿಕ ಪ್ರಸಂಗದ ಹಾಡನ್ನು ನಮ್ಮ ಮುಂದೆ ಹಾಡ್ಬೋದು ಈಗ. ಆಯ್ತು. ಬೇಡ ಪೋಗದಿರಂಬ ವಚನವ ಆಡಿ ಕೆಡಿಸದಿರು, ಬೇಡ ಪೋಗದಿರೆಂಬ ವಚನವನಾಡಿ ಕೆಡಿಸದಿರು, ಕಾಡಿದಳು ಕಮಲಾಕ್ಷಿ ಕಂಬನಿದುಂಬಿಗೋಳಿಡುತ್ತಾ, ಕಾಡಿದಳು ಕಮಲಾಕ್ಷಿ ಕಂಬನಿದುಂಬಿಗೋಳಿಡುತ್ತಾ, ಆ ಇದು ಹಳೆ ಕ್ರಮದಲ್ಲೆಲ್ಲ ಹೀಗೆ ಹೇಳ್ತಿದ್ದೆ. ಮತ್ತೆ ನಿಲ್ಲದು ಮನವಲ್ಲಿ ಹೋಗದೆ ಕೂಡ, ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸಲಾರದೆ, ನಿಲ್ಲದೆ ಬಹೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸಿದಳು. ತಮ್ಮ ಬಾಯಲ್ಲಿ ಹಳೆ ಕ್ರಮದ ಹಾಡುಗಳನ್ನು ಕೇಳುವುದು ಕೂಡ ಅಷ್ಟೇ ಚಂದ. ಅದರ ಜೊತೆಗೆ ಭಾಗವತ್ರೆ ಹೆಚ್ಚು ಕಡಿಮೆ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ನಾವೀಗ ಬರ್ತಾ ಇದ್ದೇವೆ. ಈಗ ತಾವು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. 23 ವರ್ಷಗಳಿಂದ ತಾವು ಯಾವ ರೀತಿಯಲ್ಲಿ ಇದ್ದಾರೆ ಅಂತ. ತಾವು ಕಂಡಂಥ 23 ವರ್ಷಗಳ ಯಕ್ಷಗಾನ ಹಾಗೂ ಸಣ್ಣದಿರಬೇಕಾದ್ರೆ ತಾವು ಕಂಡಂಥ ಯಕ್ಷಗಾನ ಇದೆಲ್ಲವನ್ನ ಒಟ್ಟು ಮಾಡಿ ಮುಂದೆ ಬರುವಂಥ ಯಕ್ಷಗಾನ ಕಲೀಲಿಕ್ಕೆ ಆಸಕ್ತಿ ಇರುವಂತಹ ಕಲಾವಿದರಿಗೆ ಅಥವಾ ಈಗ ತಮ್ಮ ಕಿರಿಯ ಕಲಾವಿದರು ಸಹ ಕಲಾವಿದರು ಯಾರಿದ್ದಾರೋ ಅವರಿಗೆ ತಾವೇನಾದರೂ ಕಿವಿ ಮಾತನ್ನು ಹೇಳಬೇಕು ಅಂತಿದ್ರೆ ತಾವೇನನ್ನು ಹೇಳ್ತೀರಾ? ನಾನು ಸಾಧಾರಣ ಒಂದು 23 ವರ್ಷ ನಂದು ಯಕ್ಷಗಾನದಲ್ಲಿ ಆಯ್ತು. ಅದರಲ್ಲಿ ಒಂದು 5-6 ವರ್ಷ ನಾನು ಅಳಿಕೆಯಲ್ಲಿದ್ದೆ. ಗಂಗಾಧರ್ ಭಟ್ರವರು ಒಟ್ಟಿಗೆ ಇದ್ದೆ. ನನಗೆ ಆವಾಗ್ಲೂ ಕೂಡ ಅವರೊಟ್ಟಿಗೆ ನನಗೆ ಅವರು ಗುರುಗಳಾಗಿ ಇದ್ದವರು. ಗಂಗಾಧರ ಭಟ್ರು ತುಂಬಾ ಖುಷಿಯಲ್ಲಿದ್ದೆ. ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿದವರು. ಮತ್ತೆ ನಾನು ಯಕ್ಷಗಾನದಲ್ಲಿ ನಾನು ಅಂದ್ರೆ ನನಗೆ ಜನಗಳ ಒಂದು ಬೆಂಬಲ ನನಗೆ ತುಂಬಾ ಇದೆ. ಯಕ್ಷಗಾನದಲ್ಲಿ ತುಂಬಾ ಜನರದ್ದು ಪ್ರಚಾರ ಅಂದ್ರೆ ತುಂಬಾ ಜನರದ್ದು ಪರಿಚಯ ಆಯ್ತು. ಅಂದ್ರೆ ಒಂದು ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಒಂದು ಡಾಕ್ಟರ್, ಇಂಜಿನಿಯರ್, ವಕೀಲ, ಪ್ರತಿಯೊಂದು ಉದ್ಯೋಗದಲ್ಲಿದ್ದವರು ಕೂಡ ನಮ್ಮಲ್ಲಿ ಪ್ರೀತಿಯಿಂದ ಮಾಡ್ತಾರೆ. ಅದು ಮಾತಾಡೋದು ಯಾಕೆ ಅಂದ್ರೆ ನಾನು ಯಕ್ಷಗಾನದಲ್ಲಿ ಇದ್ದೇನೆ, ನನ್ನಲ್ಲಿ ಅಂತ ಒಂದು ಕಲೆ ಉಂಟಂತ ಹೇಳಿ. ಅದೆಲ್ಲ ತಾಯಿ ಬ್ರಹ್ಮರಾಂಬೆಯ ಒಂದು ಆಶೀರ್ವಾದ. ನಾನು ನಂಬುತ್ತಿರುವ ದುರ್ಗಾ ಪರಮೇಶ್ವರಿ, ಸತ್ಯ ಸಾಯಿಬಾಬಾ ಮತ್ತೆ ಆ ಬ್ರಹ್ಮರಾಂಬೆಯ ಒಂದು ಆಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ಇನ್ನು ಮುಂದೆ ಬರುವ ಒಂದು ಕಲಾವಿದರು ಹೇಗೆ ಅಂದ್ರೆ ಒಂದು ನಿಜವಾಗಿ ಒಂದು ಯಕ್ಷಗಾನ ಬೇಕು. ಯಾಕೆಂದ್ರೆ ಇತ್ತೀಚೆಗೆ ಮೊದಲೆಲ್ಲ ಪುರಾಣವನ್ನು ಮನೆಯಲ್ಲಿ ದಿನಾಲು ಓದ್ತಿದ್ರು. ನೀವು ಯಾವಾಗ್ಲೂ ನೋಡಿ ಸಂಜೆ ಹೊತ್ತಲ್ಲಿ ಮದ್ಭಾಗವತ, ರಾಮಾಯಣ, ಮಹಾಭಾರತ. ಈಗ ಓದುವುದು ಯಾರಿಲ್ಲ. ಈಗ ಮನೆಯಲ್ಲಿ ಎಷ್ಟೇ ಪುಸ್ತಕ ಇದ್ರು ಪುಸ್ತಕವೇ ಮುಟ್ಟುವುದಿಲ್ಲ. ನಾನು ಮೊನ್ನೆ ಒಂದು ನಮ್ಮ ಸತ್ಯಸಾಯಿ ಸಮಿತಿ ಪುತ್ತೂರಿಗೆ ಹೋಗಿದ್ದೆ. ಅದು ಲೈಬ್ರರಿ ದೊಡ್ಡ. ಅಲ್ಲಿ ಎಲ್ಲ ಒಂದು ಪುರಾಣ ಪುಸ್ತಕ ತುಂಬಾ ಉಂಟು. ಮಹಾಭಾರತ, ರಾಮಾಯಣ, ಬೇರೆ ಬೇರೆ ಪುಸ್ತಕ ಉಂಟು. ಅವರು ಹೇಳ್ತಾರೆ ಈಗ ತಿಂಗಳಿಗೆ 1-2-3 ಪುಸ್ತಕ ಹೋಗುದಂತೆ. ನೋಡಿ ಎಷ್ಟರ ಮಟ್ಟಿಗೆ ಒಂದು ಓದುವುದನ್ನು ನಿಲ್ಲಿಸಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ಈ ಓದುವುದನ್ನು ನಿಲ್ಲಿಸಿದ್ರೆ ಏನಾಗ್ತದೆ ಅಂದ್ರೆ ಅವ್ರಿಗೆ ನಮ್ಮ ಈ ಹಿಂದಿನ ಇತಿಹಾಸದ ಘಟನೆಗಳು ಯಾವುದು ಕೂಡ ಗೊತ್ತಿರುವುದಿಲ್ಲ. ಈಗಿನ ಒಂದು ಜೀವನದ ಬಗ್ಗೆ ಮಾತ್ರ ಕೂಡ ಅಂದ್ರೆ ಈಗಿನ ಒಂದು ಲೈಫ್ ಸ್ಟೈಲ್ ಹೇಗುಂಟ ಅದು ಮಾತ್ರ ಗೊತ್ತಿರೋದು. ಈ ಯಕ್ಷಗಾನಕ್ಕೆ ಬಂದ್ರೆ ನಿಮ್ಗೆ ರಾಮಾಯಣ ಗೊತ್ತಿರುತ್ತೆ ಮಕ್ಕಳಿಗೆ. ಈ ರಾಮಾಯಣದಲ್ಲಿ ರಾಮನ ಆದರ್ಶವೇನು, ಮಹಾಭಾರತದಲ್ಲಿ ಕೃಷ್ಣನ ಆದರ್ಶವೇನು, ಕೌರವ ಹೇಗಿದ್ದ, ಅರ್ಜುನ ಹೇಗಿದ್ದ, ಧರ್ಮರಾಯನ ಭಕ್ತಿ ಹೇಗಿತ್ತು, ವಿದುರನ ಭಕ್ತಿ ಹೇಗೆ,
ಮತ್ತೆ ಒಂದು ಜಾಸ್ತಿ ಒಬ್ಬನ ಮೇಲೆ ಒಂದು ಮೋಹ ಇಟ್ರೆ, ಒಂದು ಯಾವುದೇ ಪುತ್ರ ಆಗ್ಲಿ ಯಾರಾಗ್ಲಿ ಅವರ ಮೇಲೆ ಒಂದು ಮೋಹ ಒಂದು ಜಾಸ್ತಿ ಆದ್ರೆ ಅದರಿಂದ ಏನಾಗ್ತದೆ, ಅದಕ್ಕೆ ದಶರಥ ನೋಡಿ ತನ್ನ ಮಗನ ಮೋಹದಿಂದಾಗಿ ಅವನು ದೇಹತ್ಯಾಗ ಮಾಡಿದ. ಎಲ್ಲ ಅದಕ್ಕೆ ಉತ್ತರ ಉಂಟಂತ. ನೀವು ಮಹಾಭಾರತ, ರಾಮಾಯಣ, ಮದ್ಭಾಗವತ, ನೀವೊಂದು ದೊಡ್ಡ ಒಂದು ಏನಾದ್ರೂ ನಿಮ್ಗೆ ತುಂಬಾ ಚಿಂತೆ ಬಂದ್ರೆ ನೀವು ಭಗವದ್ಗೀತೆ ಓದಿ, ಅದರಲ್ಲಿ ಎಲ್ಲ ಉತ್ತರ ಇರ್ತದೆ. ಅಂದ್ರೆ ಈ ಜೀವನ ಎಂಬುದು ಏನಲ್ಲ ಎಂಬುದು ಅದರಲ್ಲಿ ಉತ್ತರ ಇರ್ತದೆ. ಹಾಗೆ ಅದು ಹೇಗೆ ಅಂದ್ರೆ ಅದು ಈಗ ಯಕ್ಷಗಾನದಿಂದ ಗೊತ್ತಾಗ್ತದೆ. ಮತ್ತೊಂದು ಯಕ್ಷಗಾನವನ್ನು ಕೇವಲ ಖಾಲಿ ಅಂದ್ರೆ ನಾನು ಒಂದು ದೊಡ್ಡ ಕಲಾವಿದ ಆಗ್ಬೇಕು, ನನಗೊಂದು ಎಲ್ಲ ಗೊತ್ತಿರಬೇಕು, ಮತ್ತೆ ಒಂದು ಎಲ್ಲ ಪ್ರಚಾರಕ್ಕೆ ಆ ರೀತಿಯಲ್ಲಿ ಓದಬಾರ್ದು. ನಾವು ಅದನ್ನು ಓದಿದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಸ್ವಲ್ಪವಾದ್ರೂ ಅಳವಡಿಸಿಕೊಳ್ಬೇಕು. ಮತ್ತೆ ಯಾವುದೇ ಪುರಾಣ ಕಥೆ ಇರಲಿ, ಯಾವುದೇ ಒಂದು ಆದರ್ಶ ಇರಲಿ, ಅದನ್ನು ನಾವು ನೆನಪಿಸಬೇಕು. ಹಿಂದಿನವರು ಒಂದು ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರು, ತಂದೆಗೆ ಎಷ್ಟು ಮರ್ಯಾದೆ ಕೊಡ್ತೀವಿ. ಅದು ನಾವು ರಂಗಸ್ಥಳದಲ್ಲಿ ಮಾತ್ರ ಸೀಮಿತ ಅಲ್ಲ. ನಾವು ರಂಗಸ್ಥಳದಲ್ಲಿ ಒಂದು ಅಂದ್ರೆ ಒಂದು ತಂದೆ ಆಕ್ಟ್ ಮಾಡಿದವನ್ನ ಕಾಲಿಡ್ತೇವೆ, ಅದನ್ನು ನಿಜ ಜೀವನದಲ್ಲಿ ಮಾಡ್ಬೇಕಂತ. ಒಂದು ತಾಯಿಯ ಒಂದು ಪಾದಕ್ಕೆ ಇರ್ತೇವೆ, ಅದು ನಿಜ ಜೀವನದಲ್ಲಿ. ಗುರುವಿಗೆ ತುಂಬಾ ಒಂದು ಪುರಾಣ ಪ್ರಸಂಗದಲ್ಲಿ ತುಂಬಾ ಮರ್ಯಾದೆ ಕೊಡ್ತೇವೆ. ನಾವು ಗುರುಗಳನ್ನು ದೇವರಂತೇಳಿ ಒಂದು ಪಾದ ಪೂಜೆ ಮಾಡೋದು ಎಲ್ಲ ಇರ್ತದೆ. ಅದು ನಿಜ ಜೀವನದಲ್ಲಿ ಮಾಡಬೇಕು. ಸತ್ಯವನ್ನು ಈಗ ಪುರಾಣದಲ್ಲಿ ಸತ್ಯ ಎಲ್ಲ ಹೇಳುದುಂಟು, ಈ ಸತ್ಯ ಒಂದು ಹೇಳುವಂತ ಒಂದು ಕಥೆ ಇರ್ತದೆ. ನಾವು ಜೀವನದಲ್ಲಿ ಸ್ವಲ್ಪವಾದ್ರೂ, ನಮ್ಗೆ 100ಕ್ಕೆ 100 ಆಗುದಿಲ್ಲ, ಒಂದು 20-30% ಆದ್ರೂ ನಾವು ಮಾಡ್ಬೇಕು. ಒಂದು ದುಃಖವನ್ನು ಹೇಗೆ ಮರೆಯುದಂತೇಳಿ ಕಥೆಯಲ್ಲಿ ಈ ದ್ರೌಪದಿಯ, ಈಗ ಸೀತೆ, ಈ ಹೆಂಗಸರಿಗೆ ಅಂತವರ ಕತೆ ಓದಿದ್ರೆ ಅವ್ರಿಗೆಲ್ಲ ದುಃಖವನ್ನು ತಡೆಯುವಂತ ಒಂದು ಶಕ್ತಿ ಇರ್ತದೆ. ನೀವು ಪೂರ್ತಿ ಇದು ಭಗವದ್ಗೀತೆ ಓದಿ ನಿಮ್ಗೆ ವೈರಾಗ್ಯ ಬರ್ತದೆ, ಯಾವ್ದು ಬೇಡ ಅಂತ ಆಗ್ತದೆ. ನೀವು ಹೌದಾ ಅಲ್ವ ಅಂತ ನೀವೊಮ್ಮೆ ಪರೀಕ್ಷೆ ಮಾಡಿ, ನೀವು ಪೂರ್ತಿ ಓದಿ ಅದನ್ನು ಸಂಜೆ ಹೊತ್ತು ಮನಸ್ಸಿಟ್ಟು ಓದಿ, ನೀವು ಅದರಲ್ಲೇ ತಲ್ಲಿನರಾಗಿ ನಿಮ್ಗೆ ಅದನ್ನು ಓದಿ ಮುಗಿಸುವಾಗ ನಿಮ್ಗೆ ಏನು ಬೇಡ ಅಂತ ಆಗ್ತದೆ. ಈ ಜೀವನದಲ್ಲಿ ಎಂತದಿಲ್ಲ, ಅಂದ್ರೆ ದೇವರೊಬ್ಬನೇ ಅಂತ ಆಗ್ತದೆ. ಇದೆಲ್ಲ ಏನು ಶಾಶ್ವತ ಅಲ್ಲ ಅಂತ. ಹಾಗೆ ಅದೆಲ್ಲ ತಿಳಿಬೇಕಂದ್ರೆ ಯಕ್ಷಗಾನ ಅಗತ್ಯ. ಯಕ್ಷಗಾನ ಇಂದು ಒಂದು ಹಳ್ಳಿಯ ಒಂದು ಬೀಡಿ ಕಟ್ಟುವ ಒಂದು ಹೆಂಗಸರಿಗೆ, ಅಂದ್ರೆ ಅವರಿಗೆ ಎಜುಕೇಶನ್ ಇರುವುದಿಲ್ಲ, 1ನೇ 2ನೇ ಕ್ಲಾಸಿನಲ್ಲಿ. ಈಗ ಎಲ್ಲರಿಗೆ ಎಜುಕೇಶನ್ ಉಂಟು, ಮೊದಲು ಅದೆಲ್ಲ ಇರ್ತಿರ್ಲಿಲ್ಲ. ಈಗ ನನ್ನ ತಾಯಿಗೆ ಆಗ್ಲಿ, ಈಗ ಊರಿನಲ್ಲಿ ತುಂಬಾ ಮಂದಿ ಇದ್ದಾರೆ, ಅವರಿಗೆ ಮಹಾಭಾರತ ರಾಮಾಯಣ ಗೊತ್ತಾದ್ದು ಹೇಗೆ ಅಂದ್ರೆ ಈ ಯಕ್ಷಗಾನದಿಂದ. ಅಂದ್ರೆ ಅವರಿಗೆ ಆಟದಲ್ಲಿ ತುಂಬಾ ಆಸಕ್ತಿ ಇತ್ತು. ಪ್ರತಿಯೊಂದು ಅಂದ್ರೆ ಅವರು ಅಷ್ಟು ಶ್ರದ್ಧೆಯಿಂದ ಯಕ್ಷಗಾನ ನೋಡ್ತಿದ್ರು. ಮತ್ತೆ ಮರುದಿವಸ ಅವರು ಒಟ್ಟಿಗಿರುವಾಗ ಅದನ್ನು ಹೇಳ್ತಿದ್ರು, ಹೀಗೆ ಗರುಡ ಹೀಗೆ ಹುಟ್ಟಿದವನು, ರಾಮ ಹಾಗೆ ಮಾಡಿದೆ, ಹೀಗೆ ಹಗಲಲ್ಲಿ ಅದ್ರಲ್ಲಿ ಇರ್ತಾರೆ ನೋಡಿ. ಅಂತ ಒಂದು ಕಲೆ ಸಾಮಾನ್ಯ ಒಂದು ವ್ಯಕ್ತಿಗೆ ಕೂಡ ಯಕ್ಷಗಾನಕ್ಕೆ ಪ್ರಭಾವ ಆಗ್ತಾರೆ. ಹಾಗೆ ನಾವು ಯಕ್ಷಗಾನ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಒಳ್ಳೆಯ ಕಲಾವಿದರು ಬರಬೇಕು. ನಾವು ಯಕ್ಷಗಾನ, ನಾನು ಏನಲ್ಲ, ಮೊದ್ಲನವರು ನಾವೇನಂದ್ರೆ ಹಿಂದಿನ ಕಲಾವಿದ್ರು, ಹಿಂದಿನ ಭಾಗವತರು, ಈಗ ಅಗರಿ ಅವ್ರು ನೋಡಿದ್ರೆ, ಅಗರಿ, ಬಲಿಪರು, ಅವರು ಎಷ್ಟೆಲ್ಲ ಪ್ರಸಂಗ ಬರೆದಿದ್ದಾರೆ. ಅಗರಿ ಅವರು ಪ್ರಸಂಗ ಬರೆದಿದ್ದಾರೆ. ನಾವು ಅವರ ಪ್ರಸಂಗವನ್ನು ನೋಡಿ ಪದ್ಯ ಹೇಳುವ, ಅವರೆಲ್ಲ ಅಲ್ಲೇ ಕೂತ್ಕೊಂಡು ಪದ್ಯ ರೆಡಿ ಅಂದ್ರೆ ಆ ಹೊತ್ತಿಗೆ ಬರೆದು ಪದ್ಯ ಹೇಳುವವರು. ಅವರು ನಿಜವಾದ ಸರಸ್ವತಿ ಪುತ್ರರು ನೋಡಿ. ನಾವು ಅಂತವರನ್ನು ಆದರ್ಶವಾಗಿರ್ಬೇಕು. ನಾವು ಮತ್ತೆ ಯಾವ ಒಬ್ಬ ಹೊಸ ಕಲಾವಿದನೇ ಬರಲಿ, ಅವನಿಗೆ ಹಿರಿಯ ಕಲಾವಿದರ ಒಂದು ಪರಿಚಯ ಮಾಡಿಸಬೇಕು. ಈಗ ಯಾವುದೇ ಒಂದು ಕೇಂದ್ರ, ಈಗ ಹೊರಗಡೆ ತುಂಬಾ ಈಗ ಒಂದು ಯಕ್ಷಗಾನ ಈಗ ಅಲ್ಲಿ ಕ್ಲಾಸ್ ಆಗ್ತಾರೆ ಮಕ್ಕಳಿಗೆ. ಅವ್ರಿಗೆ ಏನಂದ್ರೆ ಅವ್ರಿಗೆ ಮೇಳದಲ್ಲಿದ್ದ ಒಂದು ಹಿರಿಯ, ಈಗ ಕೋಳಿಯೂರು ರಾಮಚಂದ್ರ ರಾಯರಂದ್ರೆ ಯಾರು, ಉದಾಹರಣೆಗೆ ಪೆರುವೈ ನಾರಾಯಣ ಶೆಟ್ರ್ ಅಂದ್ರೆ ಯಾರು, ಗೋವಿಂದ ಭಟ್ರು ಯಾರು, ಹಿಂದೆ ನಾರಾಯಣ ಹೆಗ್ಡೆ ಅವರು, ಅಲ್ಲಿ ಸ್ವಲ್ಪ ಒಂದು 5 ನಿಮಿಷ ಅಂತ ಟೀಚಿಂಗ್ ಕೊಡ್ಬೇಕಂತ. ಅಂದ್ರೆ ಯಕ್ಷಗಾನದಲ್ಲಿ ನೋಡಿ, ಇಂಥ ಕಲಾವಿದ್ರು ಹೀಗೆ ಇದ್ರು, ಇಂಥ ವೇಷ ಮಾಡ್ತಿದ್ರು. ಆವಾಗ ಏನಂದ್ರೆ ಅವರ ಮೇಲೆ ಗೌರವ ಹುಟ್ಟುತ್ತದೆ. ಈಗ ಇದ್ದ ಕಲಾವಿದರದ್ದು, ಹಿರಿಯ ಕಲಾವಿದರದ್ದು, ಇದ್ದ ಭಾಗವತರದ್ದು, ಈಗ ಹೊಸ ಯಾರು ತಯಾರಾಗುದಾದ್ರೆ ನೋಡಿ, ಬಲಿಪರು ಹೀಗೆ, ಇಂಥ ಬಲಿಪರು ಹೀಗೆಲ್ಲ ಯಕ್ಷಗಾನದ ಇಷ್ಟು ವರ್ಷ ಇದ್ದವರು, ಹೀಗೆ ತುಂಬಾ ದೊಡ್ಡ, ಈಗ ಪದ್ಯ ನಮ್ಮನೆಯ ಪ್ರತಿಯೊಂದು ಹೊಳ್ಳರು. ಹಾಗೆ ನಾವು ಅವರಿಗೆ ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರು ಏನಾಗ್ತಾರೆ ಅಂದ್ರೆ ಅವರು ಒಂದು ಎದುರಿಗೆ ಬರುವಾಗ ಒಂದು ಕಾಲಿಗೆ ಅಡ್ಡ ಬೀಳ್ತಾರೆ ಅಂತ, ಇವರು ದೊಡ್ಡ ಭಾಗವತರು, ಹಾಗೆಲ್ಲ ಇದೆ. ಉದಾಹರಣೆಗೆ ಚೆಂಡೆಯಲ್ಲಿ
ಪದ್ಮನಾಭ ಉಪಾಧ್ಯಾಯರು, ಶಂಕರನ್ನ, ಈಗ ತುಂಬಾ ಮಂದಿ ಇದ್ದಾರೆ. ಹೌದು, ಹೌದು. ಚೆಂಡೆ ಕ್ಲಾಸ್ ಮಾಡುವ ಅದನ್ನು ಹೇಳ್ಬೇಕು. ಹ್ಮ್ ಈಗ ಗುರುಗಳದ್ದು ನಮ್ಮ ಹರಿನಾರಾಯಣ ಬೈಪಾಡ್ದು ಹ್ಮ್ ಅದು ಅಂದ್ರೆ ಎಲ್ಲ ಮಾಂಬಡಿಯವರು ಅವ್ರು ಹೇಳ್ಬೇಕು, ನೋಡಿ ಇಂತೆಂಥವ್ರು ಚೆಂಡೆಲ್ಲ ಕಲ್ತು ದೊಡ್ಡ ಮೇಳದಲ್ಲಿ ತಿರುಗಾಟ ಮಾಡಿ ಅವ್ರು ಇಷ್ಟೆಲ್ಲ ಪ್ರಸಿದ್ಧಿ ಬಂದಿದ್ದಾರೆ. ಆವಾಗ ಏನ್ ಮಾಡ್ತಾರೆ, ಇನ್ನೊಮ್ಮೆ ಆ ದೊಡ್ಡ ವ್ಯಕ್ತಿ ಸಿಗುವಾಗ ಅವರ ಕಾಲಿಗೆ ಬೀಳ್ತಾನೆ ಅಂತ. ಹೌದು. ಇಲ್ಲದ್ರೆ ಅವನಿಗೆ ಗೊತ್ತಿರೋದಿಲ್ಲ. ಅವ ಸೀದಾ ಈಗ ಹೇಗೆ ಅಂದ್ರೆ ಒಬ್ಬ ಚೆಂಡೆ ಕಲ್ತ್ರೆ ಸೀದಾ ರಂಗಸ್ಥಳಕ್ಕೆ ಬಡಿಯುದು, ಅಲ್ಲಿ ಹಿರಿಯ ಕಲಾವಿದ್ರೆ ಅವನಿಗೆ ನಮಸ್ಕಾರ ಮಾಡ್ಬೇಕು, ಅದೆಲ್ಲ ಗೊತ್ತಾಗುದಿಲ್ಲ. ಅದಂದ್ರೆ ಇತ್ತೀಚೆಗೆ ಒಂದು ಅಂತ ಒಂದು ಸನ್ನಿವೇಶ ಆಯ್ತು, ಅದು ಬೇಡ. ಒಂದು ಉಪಾಧ್ಯಾಯರು ಒಂದು ಕಾರ್ಯಕ್ರಮದಲ್ಲಿ ಇದ್ರು, ಒಂದು 2 ಮಕ್ಕಳು ಬಂದ್ರು, ಸೀದಾ ಚೆಂಡೆ ಹಿಡ್ಕೊಂಡು ಬಡಿದ್ರು. ಆವಾಗ ನನ್ನ ಹತ್ರ ಉಪಾಧ್ಯಾಯರು ಹೇಳಿದ್ರು, ನೋಡಿ ಅವರಿಗೊಂದು ಹಿರಿಯ ಕಲಾವಿದರ ಒಂದು ಪರಿಚಯ ಇಲ್ಲ ನೋಡಿ, ಇದು ಮಕ್ಕಳಿಗೆ ಆ ಸಂಸ್ಕಾರ ಬರ್ಬೇಕಂತ ಉಪಾಧ್ಯಾಯರು ಹೇಳಿದ್ರು. ನಿಜವಾಗಿ ಉಪಾಧ್ಯಾಯರು ಹೇಳಿದ್ದು ಕರೆಕ್ಟ್ ಅಂತ. ಈಗ ನಾವು ನೋಡಿ ನಿಡ್ಲೆಯ ನರಸಿಂಹ ಭಟ್ರು ಅಂತ ಹೇಳ್ತೇವೆ, ನಮ್ಗೆ ಗೊತ್ತಿರ್ತದೆ, ಅಂದ್ರೆ ನಾವು ಕೇಳಿರ್ತೇವೆ ಅವರ ಸಾಧನೆ ಎಂತ ಗೊತ್ತಿರ್ತೇವೆ. ಅದನ್ನು ನಾವು ಮಕ್ಕಳಿಗೆ ಹೇಳ್ಬೇಕಂತ. ಪ್ರತಿಯೊಂದು ಕ್ಲಾಸ್ ಆದ ಒಂದು ಯಾವುದೇ ನಾಟ್ಯ ಕ್ಲಾಸ್ ಆಗ್ಲಿ, ಯಾಕೆ ಭಾಗವತಿ ಕ್ಲಾಸ್ ಇರ್ಲಿ, ಒಂದು ನಾಟ್ಯ ಕ್ಲಾಸ್ ಇರ್ಲಿ, ಒಂದು ಜಸ್ಟ್ 5 ನಿಮಿಷ ಯಾರೆಲ್ಲ ಚೆಂಡೆಯಲ್ಲಿ ಇದ್ರು, ಯಾರು ಹಿರಿಯ ಕಲಾವಿದ್ರು, ಹೀಗೆ ಮರ್ಯಾದೆ ಕೊಡಬೇಕು, ಹೀಗೆ ಪ್ರತಿಯೊಂದು ಹೇಳಿದ್ರೆ ಆ ಹುಡುಗೊಂದು ಒಳ್ಳೆಯ ಸಂಸ್ಕಾರ ಬಂದು, ಈಗ ನೋಡಿ ಈಗ ಗುರುಗಳಂತ ಹೇಳುದು ಹರಿನಾರಾಯಣ, ಆವಾಗ ಅಡ್ಡ ಬೀಳ್ತಾನೆ, ಅವರಿಗೆ ಖುಷಿಯಾಗಿ ಒಂದು ಆಶೀರ್ವಾದ ಮಾಡ್ತಾರೆ, ನೀನು ಒಳ್ಳೇದಾಗಂತ. ಅವ ಒಳ್ಳೇದಾಗ್ತಾನೆ. ಒಂದು ವೇಳೆ ಅವರನ್ನು ತಿರಸ್ಕಾರ ಮಾಡಿ, ಈಗ ಹಿರಿಯ ಕಲಾವಿದರನ್ನು ತಿರಸ್ಕಾರ ಮಾಡಿ ನಾವು ಸೀದಾ ಹೋದ್ರೆ ಅವರಿಗೆ ಬೇಸರ ಆಗ್ತದೆ, ಈಗಿನ ಮಕ್ಳು ಎಂತ ಮಾರೆ, ಎಂತದ್ದು ಗೊತ್ತಿಲ್ಲ. ಹಾಗೆ ಅದೆಲ್ಲ ಆಗ್ಬೇಕಂತ ನಾನು ಹೇಳಿ. ಆಗ್ಲಿ ಭಾಗವತ್ರೆ, ಹೆಚ್ಚು ಕಡಿಮೆ 2 ಸಂಚಿಕೆಗಳ ಕಾಲ ನಮ್ಮ ಜೊತೆಗೆ ಇದ್ದುಕೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ, ತಮ್ಮ ಕಂಠದಿಂದ ನಮಗೋಸ್ಕರ ಹಾಡಿದ್ದೀರಿ. ಹಾಗಾಗಿ ತಮ್ಮ ಸಮಯಕ್ಕೆ ತಮ್ಮ ಅನುಭವಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಂಗೆ ಇಷ್ಟರವರೆಗೆ ಅವಕಾಶ ಕೊಟ್ಟದಕ್ಕೆ ಅಭಿಮತ ಚಾನೆಲ್ಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಭಾಗವತರಾದಂತಹ ಶ್ರೀ ಗಿರೀಶ್ ರೈ ಕಕ್ಕೆಪದ ಇದ್ದುಕೊಂಡು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಪ್ರೇಕ್ಷಕರಿಗೋಸ್ಕರ ಅವರ ಕಂಠದಿಂದ ಹಾಡನ್ನು ಕೂಡ ಹಾಡಿದ್ದಾರೆ. ಹಾಗಾಗಿ ಇದೇ ರೀತಿ ಬರೋ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದನ ಜೊತೆಗೆ ಬರ್ತಾನೆ. ಅಲ್ಲಿ ತನಕ ನೋಡ್ತಾ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿ.